ನೋಡಿ ನೆನೆ SSLC ಸ್ಟೂಡೆಂಟ್ಸ್ಗಳಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ರು. SSLC ಪರೀಕ್ಷೆಯ ಉತ್ತೀರ್ಣ ಅಂಕ 33%ಗೆ ಇಳಿಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇದಕ್ಕೆ ಮಧು ಬಂಗಾರಪ್ಪನವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಮೊದಲಿನಿಂದಲೂ ಚರ್ಚೆ ಇತ್ತು, ತೀರ್ಮಾನ ಆಗಿರಲಿಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೇನು ಹೇಳಿದ್ರು ಅವರು ಬನ್ನಿ ತೋರಿಸ್ತೀನಿ. ಯಾವಾಗ ಮಾಡಿದ್ರು ಅದೇ ನಾವು 3 ಎಕ್ಸಾಮ್ ಪಾಲಿಸಿ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ಹೋದ್ಸತಿ 3 ಎಕ್ಸಾಮ್ ಪಾಲಿಸಿ ಮಾಡಿದಾಗ ಸದ್ಯಕ್ಕೆ ಸಡನ್ ಆಗಿ ಅದು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಕೂಡ ಯಾವ ರೀತಿ ಇದೆ ನೋಡ್ಕೊಂಡು 33 ಯೂಶಲಿ ಇತ್ತು ಅದು ಮುಂಚೆಯಿಂದನೂ ಕೂಡ. ಅವಾಗೆಲ್ಲ ಅದು 35 ಯಾವಾಗ ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ. ಈ ಚರ್ಚೆ ಎಲ್ಲ ಆದ್ಮೇಲೆ ಆಮೇಲೆ ನಾವು ಬೇರೆ ಬಹಳ ಸ್ಟ್ರಿಕ್ಟ್ ಆಗಿ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ವಿ. ಇವಾಗ ಫಸ್ಟ್ ಕಂಟ್ರಿಯಲ್ಲೇ ಫಸ್ಟ್ ಸ್ಟೇಟ್ ಎಲ್ಲಿ ವೆಬ್ಕಾಸ್ಟಿಂಗ್ ಮಾಡಿ ಎಕ್ಸಾಮಿನೇಷನ್ ಪವಿತ್ರತೆ ಕಾಪಾಡಬೇಕು ಅಂತ ಹೇಳಿ ಅದು ಸ್ಯಾಂಟಿಟಿ ಮಾಡಬೇಕಾದ್ರೆ, ಯಾಕಂದ್ರೆ ಮಕ್ಕಳಿಗೆ ಯಾವತ್ತು ಕೂಡ ಅವಕಾಶಗಳು ಕೊಡ್ಬೋದು, ಆದ್ರೆ ಕಾಪಿ ಮಾಡೋದು ಇದೆಲ್ಲ ನಿಲ್ಲಿಸ್ಬೇಕು. ಈಗ ಅದು ಹತೋಟಿಗೆ ಬಂದಿರೋದು. ಆದ್ರೆ ನಾವು